ಎಲ್ಲರಿಗೂ ನಮಸ್ಕಾರ. ಈ ದಿನ ಸರಳ ವಿಜ್ಞಾನದಲ್ಲಿ ಕೆಲವರಿಗೆ ಮಾತ್ರ ಸೊಳ್ಳೆ ಹೆಚ್ಚು ಕಚ್ಚುವುದು ಏಕೆ ಅನ್ನೋ ಒಂದು ಪ್ರಶ್ನೆಯನ್ನ ವೈಜ್ಞಾನಿಕವಾಗಿ ನೋಡುವುದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ 2 ಚಿತ್ರ ಕೊಟ್ಟಿದ್ದೀನಿ. ಒಂದು ಚಿತ್ರ ಒಂದೇ ಟೇಬಲ್ ಮೇಲೆ ಎಲ್ಲರೂ ಕೂತಿರ್ತಕ್ಕಂಥ ಒಂದು ಕಾರ್ಟೂನಿನ ಚಿತ್ರ. ಅದರಲ್ಲಿ ಕೆಲವರ ಹತ್ರ ಮಾತ್ರ ಸೊಳ್ಳೆ ಕಿವಿ ಹತ್ರ ಹೋಗಿ ಗುಯ್ ಅಂತ ತಿರುಗ್ತಾ ಇರುತ್ತೆ, ಇನ್ನು ಕೆಲವ್ರ ಹತ್ರ ಹೋಗೋದೇ ಇಲ್ಲ, ಯಾಕೆ ಅನ್ನೋದು ಒಂದು ಪ್ರಶ್ನೆ. ಕೆಳಗೆ ಒಂದು 2 ಚಿತ್ರ ಇದೆ, ಒಂದು ಮೇಲ್ ಇನ್ನೊಂದು ಫಿಮೇಲ್ ಸೊಳ್ಳೆಗಳು. ಸಾಮಾನ್ಯವಾಗಿ ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚುತ್ತೆ, ಗಂಡು ಸೊಳ್ಳೆಗಳು ಕಚ್ಚೋದಿಲ್ಲ. ಏಕೆ ಅನ್ನೋದನ್ನ ಮುಂದಿನ ಒಂದು ಸಿರೀಸ್ನಲ್ಲಿ ನಾನು ಕೊಡ್ತೀನಿ. ಕೆಲವರಿಗೆ ಮಾತ್ರ ಸೊಳ್ಳೆ ಹೆಚ್ಚು ಕಚ್ಚುತ್ತೆ. ಯಾತಕ್ಕೋಸ್ಕರ? ಒಂದೇ ಕೊಠಡಿಯಲ್ಲಿ ಒಂದೇ ಮೇಜಿನ ಮೇಲೆ ಇಬ್ಬರು ಕೂತಿದ್ದಾಗ ಒಬ್ಬರನ್ನ ಸೊಳ್ಳೆ ಪದೇ ಪದೇ ಕಚ್ತಾ ಇರುತ್ತೆ. ಕಿವಿ, ಮೂಗು, ಕಾಲು, ಕೈಗೆ ಕಚ್ತಾ ಇರುತ್ತೆ. ಇನ್ನೊಬ್ಬರ ಹತ್ರ ಹೆಚ್ಚು ಹೋಗೋದೇ ಇಲ್ಲ ಅಥವಾ ಕಚ್ಚೋದಿಲ್ಲ. ಏಕೆ ಹೀಗೆ? ಇದು ನಮ್ಮ ಅದೃಷ್ಟನಾ? ನಾವು ತಪ್ಪು ಮಾಡಿದೀವಿ ಅದಕ್ಕೋಸ್ಕರ ನಮಗೆ ಕಚ್ಚುತ್ತೆ ಅಂತನಾ? ಇದರ ಹಿಂದೆ ಏನಾದ್ರು ವಿಜ್ಞಾನ ಇದೆಯಾ? ಅದನ್ನ ನೋಡ್ಬೇಕು ಅಂತಂದ್ರೆ ಇಷ್ಟು ಹೇಳ್ಬೋದು. ನಾವು ಸೊಳ್ಳೆಗಳು ತಮ್ಮ ಆಹಾರವನ್ನು ಹೇಗೆ ಆಯ್ಕೆ ಮಾಡುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅವು ಏತಕ್ಕೋಸ್ಕರ ಕಚ್ಚುತ್ತೆ ಅನ್ನೋದನ್ನು ನೋಡೋಣ. ಅದು ನಾವು ತಪ್ಪು ಮಾಡಿದೀವಿ ಅಂತಲ್ಲ, ಸೊಳ್ಳೆಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ, ಆ ಆಹಾರವನ್ನ ಅವು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಹೇಳ್ಬೋದು, ಅಥವಾ ಹೇಗೆ ಕಚ್ಚುತ್ತೆ ಅಂತ ಹೇಳ್ಬೋದು. ನಿಮಗೆ ಎರಡರಲ್ಲಿ ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ನಾವು ಸೊಳ್ಳೆಗಳು ಹೇಗೆ ನಮ್ಮನ್ನ ಕಂಡುಹಿಡಿಯುತ್ತೆ ಅನ್ನೋದು ಒಂದು ಪ್ರಶ್ನೆ. ಮುಖ್ಯವಾಗಿ 3 ಸಂಕೇತಗಳನ್ನ ಅದು ಗುರುತಿಸುತ್ತೆ ಅಂತ ನಾನು ಓದಿದ್ದೀನಿ. ಮೊದಲನೇದು, ನಾವು ಉಸಿರಾಡಿದಾಗ ಬರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್, ದೇಹದಿಂದ ಹೊರಬರುವ ಉಷ್ಣತೆ, ಚರ್ಮದಿಂದ ಹೊರಬರುವ ವಾಸನೆಗಳು, ಬಾಡಿ ಓಡರ್ ಅಂತೀವಲ್ಲ, ಇದು. ಈ 3 ಸಂಕೇತಗಳನ್ನ ಅದು ಸೊಳ್ಳೆಗಳು ಕಂಡುಹಿಡ್ಕೊಳ್ಳುತ್ತೆ. ನಾವು ಉಸಿರಾಡುವ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಇರುತ್ತೆ, ಅದನ್ನ ಸೊಳ್ಳೆಗಳು ದೂರದಿಂದಲೇ ಗಮನಿಸಿರುತ್ತೆ. ಮತ್ತೆ ಇನ್ನೆರಡು ಹೇಳಿದ್ನಲ್ಲ, ಚರ್ಮದಿಂದ ಹೊರಬರುವ ವಾಸನೆಗಳು ಮತ್ತು ದೇಹದ ಉಷ್ಣತೆ. ಈ 3 ಸೊಳ್ಳೆಗಳು ಗುರುತಿಸ್ಕೊಂಡು ನಮ್ಮನ್ನ ಕಚ್ಚಕ್ಕೆ ಶುರು ಮಾಡುತ್ತೆ. ಕೆಲವರನ್ನು ಮಾತ್ರ ಹೆಚ್ಚು ಕಚ್ಚುತ್ತೆ. ಯಾತಕ್ಕೋಸ್ಕರ? ಈಗ ನಮ್ಮ ಮನೆಯಲ್ಲಿ ನಾನು ನನ್ನ ವೈಫ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನಗೆ ಸೊಳ್ಳೆಗಳು ಕಚ್ತಿರುತ್ತೆ, ಆದರೆ ನನ್ನ ಹೆಂಡತಿಗೆ ಸೊಳ್ಳೆ ಕಚ್ತಾ ಇರೋದಿಲ್ಲ. ಯಾಕೆ? ಎಷ್ಟೋ ಸಾರಿ ಕೇಳಿದ್ದಕ್ಕೆ ಏನ್ ನಾವು ಪಾಪ ಮಾಡಿದೋ ಗೊತ್ತಿಲ್ಲ. ಅಲ್ಲ, ಆ ಕಾರಣ ಅಲ್ಲ. ಹೆಚ್ಚು ಉಸಿರಾಟ ಮಾಡುವವರು ಅಥವಾ ದೊಡ್ಡ ದೇಹದ ಸಾಮಾನ್ಯವಾಗಿರ್ತಕ್ಕಂಥವ್ರು, ಹೆಚ್ಚು ಬೆವರು ಬರುವಂಥವ್ರು, ಅಥವಾ ದೇಹದಲ್ಲಿ ಬೇರೆ ಯಾವ್ದಾದ್ರು ರೀತಿಯಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಚರ್ಮದ ರೋಗ ಏನಾದ್ರು ಇದ್ದು ವಾಸನೆಗಳು ವಿಶೇಷವಾಗಿ ಬರ್ತಾ ಇದ್ದಾಗ ದೇಹದ ಉಷ್ಣತೆ ಹೆಚ್ಚಾಗಿರುತ್ತೆ. ವ್ಯಾಯಾಮ ಮಾಡಿದ ನಂತರ ದೇಹದ ಉಷ್ಣತೆ ಹೆಚ್ಚಾಗಿರುತ್ತೆ. ಈ ಕಾರಣಗಳಿಂದ ಕೆಲವು ಜನರಿಗೆ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತೆ, ಅಥವಾ ಈ ಕಾರಣಗಳು ಇರೋದ್ರಿಂದ ಸೊಳ್ಳೆಗಳು ತಮ್ಮ ಆಹಾರವನ್ನು ಹುಡುಕೊಂಡು ಆ ರೀತಿ ಮನುಷ್ಯರ ಹತ್ರ ಹೋಗುತ್ತೆ. ಅಂದ್ರೆ ದೇಹದಿಂದ ಬರ್ತಕ್ಕಂಥ ಸಂಕೇತಗಳನ್ನ ಮುಖ್ಯವಾಗಿ ಅದು ಹಿಡ್ಕೊಂಡು ಜನಗಳ ಹತ್ರ ಹೋಗಿ ರಕ್ತವನ್ನು ಕುಡಿಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ನಾವು ಕಚ್ಚಿದೆ ಅಂತ ಹೇಳ್ತೀವಿ. ಸೊಳ್ಳೆಗಳು ಸಾಮಾನ್ಯವಾಗಿ ಎಲ್ಲರನ್ನೂ ಕಚ್ಚಲ್ಲ. ವಿಜ್ಞಾನದ ಪ್ರಕಾರ ಗರ್ಭಿಣಿಯರಿಗೆ ಹೆಚ್ಚು ಕಚ್ಚುವ ಸಾಧ್ಯತೆ ಇರುತ್ತೆ. ತುಂಬಾ ಉದ್ದ ಅಥವಾ ತುಂಬಾ ದಪ್ಪನಾಗಿರ್ತಕ್ಕಂಥವ್ರು, ಅಂಥವ್ರಿಗೆ ಸೊಳ್ಳೆ ಕಚ್ಚುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಗಾಲದ ಡೈಆಕ್ಸೈಡ್ ಯಾರ ದೇಹದಿಂದ ಹೆಚ್ಚು ಬರ್ತಿರುತ್ತೆ ಅನ್ನೋದು ಆಗ್ಬೋದು. ಕೆಲವು ಜನರ ಚರ್ಮದ ಸಹಜ ವಾಸನೆಗಳು, ಈ ವಾಸನೆಗಳಿಂದಲೂ ಸಹಿತ ಸೊಳ್ಳೆಗಳು ಅನ್ನು ನಾವು ಆಕರ್ಷಿಸ್ತೀವಿ. ಮೊದಲು ಒಂದು ಕೆಲವರು ಹೇಳ್ತಾ ಇದ್ರು ರಕ್ತದ ಗುಂಪುಗಳಿಂದ ಅಂತ. ಆದರೆ ಅಧ್ಯಯನಗಳನ್ನು ನಡೆಸಿದ ಮೇಲೆ ಓ ರಕ್ತದ ಗುಂಪಿನವರನ್ನು ಸೊಳ್ಳೆಗಳು ಸ್ವಲ್ಪ ಹೆಚ್ಚು ಆಕರ್ಷಿಸಬಹುದು ಅಂತ ಸೂಚನೆ ಮಾಡುತ್ತೆ. ಆದರೆ ಇದು ಎಲ್ಲರಿಗೂ ಅನ್ವಯ ಆಗಲ್ಲ. ಎಲ್ಲ ಓ ಗ್ರೂಪ್ನವ್ರಿಗೂ ಸೊಳ್ಳೆ ಕಚ್ಚಲ್ಲ. ಈ ಬೇರೆ 3 ಅಂಶಗಳನ್ನ ಸೊಳ್ಳೆಗಳು ಹುಡುಕೊಂಡು ಬರುತ್ತೆ.
ಸ್ವಲ್ಪ ಹೆಚ್ಚು ಆಕರ್ಷ ಆಗೋದು ಯಾರಿಗೆ ಅಂದರೆ ಯಾರ ಚರ್ಮದಲ್ಲಿ ವಾಸನೆ ಯಾವ ರೀತಿ ಇರುತ್ತೆ ಅನ್ನೋದು. ಈ ಒಂದು ರೀತಿಯಾಗಿ ಇಂಗಾಲದ ಡೈಆಕ್ಸೈಡ್, ದೇಹದ ವಾಸನೆ ಮತ್ತು ಚರ್ಮದ ರಾಸಾಯನಿಕ, ಈ 3 ಪ್ರಮುಖ ಕಾರಣಗಳಿಂದ ಸೊಳ್ಳೆ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊಳ್ಳೆ ನಮ್ಮ ರಕ್ತವನ್ನು ಕುಡಿಯೋದು ಹೇಗೆ ಕಡಿಮೆ ಮಾಡಬೇಕು ಅಥವಾ ಸೊಳ್ಳೆ ಕಚ್ಚೋದನ್ನ ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ಒಂದು ಸೊಳ್ಳೆ ಪರದೆ ಉಪಯೋಗಿಸ್ಬೋದು. ಮಸ್ಕಿಟೋ ನೆಟ್ ಅಂತ ಹೇಳ್ತೀವಲ್ಲ, ಆದರೆ ಕೂತ್ಕೊಂಡಾಗ ಉಪಯೋಗಿಸೋಕ್ಕಾಗಲ್ಲ, ಕೆಲಸ ಮಾಡಬೇಕಾಗಲ್ಲ. ಅವಾಗ ಏನು ಮಾಡಬೇಕು, ಸಂಪೂರ್ಣ ಬಟ್ಟೆ ಹಾಕ್ಕೋಬೇಕು, ನೀರು ಮನೆಯಲ್ಲಿ ನಿಲ್ದಂಗೆ ನೋಡ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಸ್ಕಿಟೋ ರಿಪೆಲೆಂಟ್ ಬರ್ತಿದೆಯಲ್ಲ ಈಗ, ಗುಡ್ ನೈಟ್ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಿಪೆಲೆಂಟ್ಸು, ಕೆಲವು ಅಗರಬತ್ತಿಗಳು ಬಂದಿವೆ, ಅವುಗಳನ್ನು ಹಚ್ಚಿ ರಿಪೆಲೆಂಟ್, ಅವು ಮಸ್ಕಿಟೋಗಳನ್ನು ಓಡಿಸುತ್ತೆ. ಸಾಮಾನ್ಯವಾಗಿ ಸಂಜೆ ಹೊತ್ತಿನಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ ಸೊಳ್ಳೆಗಳು ಹೆಚ್ಚು ಕಚ್ಚುತ್ತೆ. ಆ ಟೈಮ್ನಲ್ಲಿ ರಿಪೆಲೆಂಟನ್ನು ಯೂಸ್ ಮಾಡ್ಬೋದು. ಮೈಗೂ ಹಚ್ಚೋದಕ್ಕೆ ರಿಪೆಲೆಂಟ್ ಬಂದಿದೆ ಈಗೆಲ್ಲ. ಸೊಳ್ಳೆಗಳು ನಮ್ಮ ದೇಹದಿಂದ ಹೊರಬರುವ ಸಂಕೇತಗಳನ್ನು ಗುರುತಿಸುತ್ತೆ. ಆದ್ದರಿಂದ ನಮ್ಮ ದೇಹದಿಂದ ಹೆಚ್ಚು ಸಂಕೇತ ಬರೆದಿರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಅದಾಗದೆ ಹೋದರೆ ರಿಪೆಲೆಂಟನ್ನು ಉಪಯೋಗಿಸೋದು ಒಳ್ಳೆಯದು. ಇನ್ನು ಕೆಲವು ವಿಚಾರಗಳು ಹೇಳಬೇಕು ಅಂದರೆ, ನಮ್ಮ ಚರ್ಮದ ಮೇಲಿರುವ ಲ್ಯಾಕ್ಟಿಕ್ ಆಮ್ಲ ಇದೆಯಲ್ಲ, ಲ್ಯಾಕ್ಟಿಕ್ ಆಸಿಡ್ ಅಂತ ಅದು, ಮತ್ತು ಅಮೋನಿಯಾ, ಈ ರಾಸಾಯನಿಕಗಳನ್ನು ಅದು ಗುರುತಿಸುತ್ತೆ. ಸೊಳ್ಳೆಗಳು ಯಾರನ್ನು ಕಚ್ಚಬೇಕು ಅಂತ ಆಯ್ಕೆ ಮಾಡೋಲ್ಲ. ನಮ್ಮ ದೇಹದಿಂದ ಹೊರಬರುವ ಉಷ್ಣತೆ, ಇಂಗಾಲದ ಡೈಆಕ್ಸೈಡ್, ವಾಸನೆ, ಇವುಗಳನ್ನು ಗುರುತಿಸಿ ಬಂದು ಕಚ್ಚುತ್ತೆ. ಅಂದರೆ ಈ ವಿಚಾರ ನಾವು ತಿಳ್ಕೊಂಡ್ರೆ ನಾವು ಮಸ್ಕಿಟೋ ರಿಪೆಲೆಂಟನ್ನು ಹಚ್ಬೋದು. ಅಂದರೆ ನಮಗೆ ಸೊಳ್ಳೆ ಜಾಸ್ತಿ ಕಚ್ತಾ ಇದೆ ಅಂತ ನಮಗೆ ಗೊತ್ತಾದಾಗ ನಾವು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಸ್ಕಿಟೋ ರಿಪೆಲೆಂಟ್ ಅಥವಾ ಮೈಗೆ ಮಸ್ಕಿಟೋ ಕಚ್ಚದಿರ್ತಕ್ಕಂಥ ಆಯಿಂಟ್ಮೆಂಟನ್ನು ಹಚ್ಚಬೇಕು. ಗಂಡು ಸೊಳ್ಳೆಗಳು ಕಚ್ಚೋದಿಲ್ಲ ಅಂತ ಹೇಳ್ತಾರೆ, ಹೆಣ್ಣು ಸೊಳ್ಳೆಗಳು ಮಾತ್ರ ಏಕೆ ಕಚ್ಚುತ್ತೆ? ಇದರ ಇನ್ನಿರ್ತಕ್ಕಂಥ ವಿಜ್ಞಾನ ಏನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ತೀರ್ಮಾನ ಮಾಡೋಣ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದೇನೆ. ಒಂದೇ ಮೇಜಿನ ಮೇಲೆ ಕೂತ್ಕೊಂಡಾಗ ಕೆಲವರಿಗೆ ಮಾತ್ರ ಸೊಳ್ಳೆ ಕಚ್ಚುತ್ತೆ ಅನ್ನೋದು ಒಂದು ಚಿತ್ರ. ಇನ್ನೊಂದು ನಮ್ಮ ರಕ್ತ ಕಣಗಳಿಂದ, ನಮ್ಮ ಓ ಕಣಗಳಿಂದ ಅಂತ ಹೇಳ್ತಲ್ಲ, ರಕ್ತ ಕಣದ ಮೇಲೆ ಇರ್ತಕ್ಕಂಥ ಓ ಗ್ರೂಪ್ ಅಂತ ಹೇಳ್ತಾರಲ್ಲ, ಆ ಗ್ರೂಪ್ನವ್ರಿಗೆ ಅಂತ ಹೇಳ್ತಾರೆ. ಇನ್ನೊಂದು ಹೆಣ್ಣು ಮಸ್ಕಿಟೋ ಒಂದು ಕಚ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಹೀಗೆ ಬೇರೆ ಬೇರೆ ಒಂದು ಚಿತ್ರಗಳನ್ನು ಕೊಟ್ಟಿದ್ದೀನಿ. ಅದನ್ನು ಬೇಕಾದಾಗ ಸರಿ, ಬೇಕಾದರೆ ಬೇರೆ ಕೆಳಗಡೆ ಎಲ್ಲೆಲ್ಲಿ ಆ ಚಿತ್ರಗಳಿತ್ತು ಆ ಒಂದು ಸೋರ್ಸನ್ನು ಕೊಟ್ಟಿದ್ದೀನಿ. ಆ ಸೋರ್ಸ್ ಓಪನ್ ಮಾಡಿದರೆ ಹೆಚ್ಚು ವಿಷಯ ಗೊತ್ತಾಗುತ್ತೆ ನಿಮಗೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಕಂಟೆಂಟು ಮತ್ತು ಡಿಸೈನು, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಸೈಂಟಿಫಿಕ್ ಗೈಡೆನ್ಸು ChatGPT OpenAI ಇಂದ ತಗೊಂಡಿದ್ದೀನಿ. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸು ಮತ್ತು HTTP ಇಮೇಜಸ್ OpenAI ಇಂದ ತಗೊಂಡಿದ್ದೀನಿ. ಈ ವಿಡಿಯೋ ಕೇವಲ ಮಕ್ಕಳಿಗೆ ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡಿದ್ದೀನಿ. ಇದರಿಂದ ಪರೀಕ್ಷೆಗೆ ಏನೂ ಉಪಯೋಗವಾಗಲ್ಲ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938 ಅಂತ. ಎಲ್ಲರಿಗೂ ಒಳ್ಳೆಯದು ಮಾಡಲಿ ದೇವರು. ಥ್ಯಾಂಕ್ ಯು.